ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿನಿತಾ ಸಹನಾ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ಆಲ್ರೆಡಿ ಒಂದು ಗಂಟೆ ಆಗಿದೆ. ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಫುಲ್ಲು ಬಿಸಿ. ಲಾಸ್ಟ್ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ, ವಿಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ. ಸೊ ಹಿಂಗೆ ಏನೇನೋ ಪ್ರಾಬ್ಲಮ್ಮು. ಸೊ ಇವತ್ತು ನಾವು ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಡೋಣ ಅಂತ 10 ಗಂಟೆಗೆ ರೆಡಿ ಆದ್ವಿ. ಬಟ್ ಏನೇನೋ ಸಮ್ ರೀಸನ್ಸ್ ಸ್ವಲ್ಪ ಡಿಲೇ ಆಗಿದೆ. ಈಗ 1 ಗಂಟೆಗೆ ಹೊರಡಬೇಕು. 1 ಗಂಟೆ ಆಗಿದೆ ಆಲ್ರೆಡಿ. ಆಲ್ಮೋಸ್ಟ್ 1:15-2 ಗಂಟೆಗೆ ಹೊರಡ್ಬೇಕು ಮನೆಗೆ. ನಾನು 10 ಗಂಟೆಗೆ ಹೊರಡೋಣ ಅಂದ್ಕೊಂಡೆ, ಹೇಳಿದ್ನಲ್ಲ ಸಮ್ ರೀಸನ್ಸ್ ಲೇಟ್ ಆಗಿದೆ ಅಂತ. ಸೊ ಈಗ ಟಿಫನು ಮಾಡಿಲ್ಲ ಫ್ರೆಂಡ್ಸ್, ಹೊಟ್ಟೆ ಹಸಿತಾ ಇದೆ. ಹಿಂಗೆ ಏನೇನೋ ಅದಕ್ಕೆ ಟಿಫನ್ ಮಾಡಿಲ್ಲ. ಈಗ ಹೋಗ್ತಾ ತಿನ್ಕೊಂಡು ಹಿಂಗೆ ಹೋಗಬೇಕು. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ತಿರುಪತಿದು ಆಲ್ಮೋಸ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ಎಲ್ಲ ಇನ್ಫಾರ್ಮೇಷನು ಆಲ್ಮೋಸ್ಟ್ ಕೊಟ್ಟಿರ್ತೀನಿ ವೀಡಿಯೋಸ್ಗಳಲ್ಲಿ. ನಾವು ವರ್ಷ ತಿರುಪತಿಗೆ ಹೋಗ್ತಿದ್ವಿ. ಈ ವರ್ಷ ಸ್ವಲ್ಪ ಡಿಲೇ ಆಗಿದೆ. ಬಿಕಾಸ್ ಆಫ್ ನಮ್ಮ ಹಸ್ಬೆಂಡ್ಗೆ ಆಪ್ರೇಷನ್ ಆಗಿದ ಕಾರಣ ನಾವು ತಿರುಪತಿಗೆ ಹೋಗೋದು ಡಿಲೇ ಆಯಿತು. ಸೊ ಇವನಿಗೆ ಪಂಚಮುಡಿ ಕೊಡಬೇಕು. ನಾವು ಹೋದಾಗೆಲ್ಲ ಪಂಚಮುಡಿ ಕೊಡ್ತೀವಿ. ಈಗ ಹೋದಾಗ ಪಂಚಮುಡಿ ಕೊಟ್ಟು ಇವೊಂದು ಹೇರ್ ಕಟ್ ಮಾಡಿಸ್ಬೇಕು ಬಂದ ಮೇಲೆ. ಸೊ ನಿಮಗೆ ಮತ್ತೆ ನಾನು ಫ್ರೆಶಪ್ ಆಗಿ ರೆಡಿಯಾಗಿ ಪೂಜೆ ಆಗಿ 2:42 ಆಗಿದೆ. ಇವಾಗ ಹೊರಟಿದ್ದೀವಿ ಮನೆಯಿಂದ. ಸೊ ಸ್ಕಂದದ ಆಧಾರ್ ಕಾರ್ಡ್ ಬೇಕಿತ್ತು. ಆಧಾರ್ ಕಾರ್ಡ್ನ ಹುಡ್ಕೊಂಡು ಕೂತಿದ್ದೆ, ಇಷ್ಟೊತ್ತಾಯಿತು. ಇವಾಗ ಇದ್ದೀವಿ. ಸೊ ಈಗ ನಾವು ಬಂದಿರೋದು ಅಪ್ಪಾಸ್ ಭೋಜನ ಅನ್ನೋದಕ್ಕೆ ಬಂದಿದ್ದೀವಿ. ಇವಾಗ ಊಟ ತಿನ್ನೋಕ್ಕೆ. ಸೌಂಡ್ ಕೇಳಿಸ್ತಿದೆ. ಸೌಂಡ್ ಕೇಳಿಸ್ತಿಲ್ಲ ಅಂದರೆ ಬೈಕೋಬೇಡಿ. ಸೈಡ್ಗೆ ಹಾಕ್ಬಿಟ್ಟು ಬರೋಣ ಅಂತ ಹೋಗಿದ್ದಾರೆ. ಕಾರ್ ಮೇನ್ ರೋಡಲ್ಲಿದೆ ಅಂತ. ಈಗ ಮಡಿಕೆ ತಟ್ಟೆಗಳಲ್ಲಿ ಈ ಥರ ಮಾಡಿರೋ ಡಯಾಗ್ರಾಮ್ಸ್ ಚೆನ್ನಾಗಿದೆ. ಡಯಾಗ್ರಾಮ್ಸ್ ಅಂತ ಡ್ರಾಯಿಂಗ್ಸ್. ಅವಾಗಲೇ ಏನು ಮಾಡಿದೆ, ಆವಾಗಲೇ ವಿಡಿಯೋ ಮಾಡಿದ್ದು, ಇವಾಗಲೇ ಮಾಡ್ತಾ ಇರೋದು. ಆಲ್ರೆಡಿ ತಿರುಪತಿಗೆ ಬಂದಿದ್ದೀವಿ. ತಿರುಪತಿಗೆ ಬಂದು ಇವಾಗ ಊಟ ಎಲ್ಲ ಮಾಡಿ ಇವಾಗ ಲೈನಲ್ಲಿ ನಿಂತಿದ್ದೀವಿ. ಎಷ್ಟು ರಶ್ ಇದ್ದಾರೆ ಅಂದರೆ ನೋಡಿ, ಎಷ್ಟು ರಶ್ ಇದೆ. ಇನ್ನೂ ಅದೇ ಥರ ಬಾಕ್ಸಲ್ಲಿ ಇನ್ನೂ 3 ಜನ, ಆ ಕಡೆ 3 ಸಾಲಿದೆ. ಸೊ ಈ ಟಿಕೆಟ್ಸ್ ಎಲ್ಲ ಕೊಡ್ತಾ ಇರೋದು ಬಂದು ಭೂದೇವಿ ಕಾಂಪ್ಲೆಕ್ಸ್. ಸೊ ಇದು ಟಿಕೆಟ್ ಸಿಗ್ತಾ ಇರೋದು ಭೂದೇವಿ ಕಾಂಪ್ಲೆಕ್ಸಲ್ಲಿ. ನಮ್ಮಮ್ಮ ನೋಡಿ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟವ್ರೆ. ನಮ್ಮ ತಮ್ಮ ಅವರೇ ಫುಲ್ಲು ರಶ್. ಸೊ ಟಿಕೆಟ್ ಸಿಕ್ಕಿದ ಮೇಲೆ ನಿಮಗೆ ಸಿಗ್ತೀವಿ, ಓಕೆನಾ? ಫುಲ್ ರಶ್ ಇದ್ದಾರೆ, ವಿಡಿಯೋ ಮಾಡೋಕ್ಕಾಗಲ್ಲ. ಆಮೇಲೆ ಅದಕ್ಕೆ ಗೊತ್ತಾಗಿದೆ. ಸೊ 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ನಮಗೆ ಟಿಕೆಟ್ ಇವಾಗ ಸಿಕ್ತು. ಸೊ ನಮಗೆ ಟೈಮ್ ಸ್ಲಾಟ್ ಬಂದಿರೋದು ಟ್ಯೂಸ್ಡೇ ನೈಟ್ 8 o'clockಗೆ. ಸೊ ಸುಸ್ತಾಗೋಯ್ತು ಫ್ರೆಂಡ್ಸ್. ಅಲ್ಲಿ ಫುಲ್ಲು ಕ್ರೌಡ್, ಅಂದರೆ ತುಂಬ ಕ್ರೌಡ್ ಇತ್ತು. ಇವಾಗ ರೂಮ್ ಹುಡುಕ್ಬೇಕು ಅಂತ ಹುಡುಕ್ತಾ ಇದ್ದೀವಿ. ಎಲ್ಲ ನೋಡಿ ನಿಮಗೆ ಇವಾಗ ಇದು ಮಾಡ್ಕೊಂಡವನೆ ನಮ್ಮಮ್ಮ ಕುತ್ಕೋವೆ. ಸುಮ್ಮನೆ ನಮ್ಮಪ್ಪ ಓಡಿಸ್ತಾ ಇದ್ದಾರೆ ಕಾರ್ನ. ಹುಡುಕ್ತಾ ಇದ್ದೀವಿ ರೂಮ್ನ. ಹಾಗಂತ ಏನು ಅನ್ಕೊಂಬಿಡಿ ಫ್ರೆಂಡ್ಸ್, ನಾನೇನು ಬಿತ್ಕೊಳ್ಳಲ್ಲ, ಆಮೇಲೆ ಬಿತ್ಕೋತೀನಿ ಅಂದ ತಾನೇ ಬಿತ್ಕೊಂತಾರೆ ಅವರು. ಹಿಂಗೆ ಕಾರಿನ ಇವಾಗ ಫೋನ್ ಇಡ್ಸ್ಬಿಟ್ಟು ಕಾರ್ ಮೂರಾಗಿದ ತಕ್ಷಣ ಬಿತ್ಕೊಂಡು ಮಾತಾಡ್ತಾ ಇರಲಿ ಫ್ರೆಂಡ್ಸ್. ನಾನು ನನಗೆ ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ. ಲೇಟ್ ಆಯಿತು. ನಮಗೆ ರೂಮ್ ಸಿಕ್ಕಿದೆ. ಇಟ್ಸ್ ಲೈಕ್ 2 o'clock ನಮಗೆ ರೂಮ್ ಸಿಕ್ಕಿದ್ದು. ಹುಡುಕಿ ಆಮೇಲೆ ಸಿಕ್ಕಿದ್ದು ನಮಗೆ. ಸೊ ಎಲ್ಲ ಹುಡುಕಿದ ಮೇಲೆ ಇಲ್ಲಿ ರೂಮಿಗೆ ಬಂದು ನಾವು ರೆಡಿ ಆಗಿ ಇವಾಗ ನಮಗಿರೋದು ಟಿಕೆಟ್ ನಾಳೆ ಸ್ಲಾಟ್ ಇರೋದು. ಸೊ ಇವಾಗ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಎಲ್ಲರೂ ನಿಯರ್ ಏನಾದ್ರು ಬೇರೆ ಪ್ಲೇಸಸ್ ಇದ್ದರೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದೊಂಥರ ಲಿಫ್ಟಿಂಗ್ ನೋಡಿ, ಇಲ್ಲಿ ಗೇಟ್ ಬಂತು. ಸೊ ಇವಾಗ ಎಲ್ಲಿ ಹೋಗ್ತೀವಿ ನೋಡೋಣ. ಫಸ್ಟು ನಾಷ್ಟ ಮಾಡಬೇಕು, ಹೊಟ್ಟೆ ಹಸಿತಿದೆ. ಸೊ ನಾಷ್ಟ ಮಾಡಿ ಮೇಡಮ್ ಏನಾದ್ರು ಹೇಳಿ, ಏನಾಗಿದೆ, ಏನಾಗ್ತಿದೆ? ಮತ್ತೆ ಹೋಗ್ತಾ ಇದ್ದಾನೆ ಫ್ರೆಂಡ್ಸ್. ನಮ್ಮ ಅಪ್ಪಂಗೆ ಬೆಲ್ಟ್ ಬೇಕಂತೆ, ಅದಕ್ಕೆ ಹೋಗ್ತಿದ್ದಾನೆ. ಹೆಂಗೆ ಕಾಣಿಸ್ತಾ ಇದ್ದೀನಿ ಫ್ರೆಂಡ್ಸ್? ನಾನು ನಾರ್ಮಲಾಗಿ ಹೆಂಗೆ ರೆಡಿ ಆಗೋದೀನಿ, ಏನೂ ಹಾಕೊಳ್ಳೋಲ್ಲ, ಸೇಮ್ ಆ್ಯಸ್ ಇಟ್ ಈಸ್. ಅಪ್ಪ ಎಲ್ಲಿಗೆ ಪಪ್ಪ ಈಗ? ಹಾಂ, ಟಿಫನ್ ಮಾಡಿಕೊಂಡು ಆಮೇಲೆ ಹೇಳ್ತೀವಿ ಎಲ್ಲಿ ಹೋಗ್ತೀವಿ ಅಂತ. ಹೋಗ್ಲಿಕ್ಕೆ ಬಂದಿದ್ದೀವಿ. ಯಾವುದು ಅಂದರೆ ಮಾನಸ ಟಿಫಿನ್ಸ್ ಅಂತ, ಅದಕ್ಕೆ ಬಂದಿದ್ದೀವಿ. ಸೊ ಈಗ ಹೋಗೋಣ. ತರಿಸಿದೆ ಫ್ರೆಂಡ್ಸ್. ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಏನು ಮ್ಯಾಚ್ ಹಾಕ್ತಿದ್ದಾರೆ ಅದನ್ನು ಹಂಗೆ ನೋಡ್ತಾ ಇದ್ದೀವಿ.
ಏನು ಹುಡುಗ ನಾವು ಟಿಫನ್ ಟೈಮಲ್ಲೆಲ್ಲ ಇಸ್ಕೊಂತಿಲ್ಲ. ಹೊರಟಿದ್ದೀವಿ, ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾವು. ತುಂಬ ಬಿಸಿಲಿದೆ ಫ್ರೆಂಡ್ಸ್, ಸ್ವಲ್ಪ ಆಗ್ತಾಯಿಲ್ಲ ಶೆಕೆ. ಕಾರಿಗೆ ಬಂದು ಎ ಸಿ ಕುತ್ಕೊಬಿಟ್ರೆ ಸಾಕು ಅನ್ಸೋ ಥರ ಆಗ್ತಿತ್ತು ಆಚೆ ಹೋದರೆ. ಸೊ ನೋಡೋಣ ಎಲ್ಲಿ ಹೋಗೋದು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ ಥರ ಮಾಡ್ಕೊತಾ ಇದ್ದೀವಿ. ನಮ್ಮಪ್ಪ ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ, ಯಾವ ದೇವಸ್ಥಾನ ಅಂತಲೂ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಫುಲ್ಲು ಇಲ್ಲೇನೋ ಇದೆ ಇಲ್ಲ ಬೆಳಕಿಲ್ಲ, ಹೋಗ್ಬಿಟ್ಟಿದೆ ನಮಗೆ ಮುಂದಕ್ಕೆ. ಹೋಗೋಣ, ಚೆನ್ನಾಗಿದೆ ಸ್ಪೇಸು. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ನಮ್ಮ ಅಪ್ಪನ ಪ್ರಯಾಣ ಇದೆ. ಅಪ್ಪ ಯಾವ ದೇವಸ್ಥಾನ ಇದು? ನಮ್ಮ ಅಪ್ಪಂಗೂ ಗೊತ್ತಿಲ್ಲ, ವೆಂಕಟೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಇವತ್ತು ಬೀಳುತ್ತೆ ನನ್ನಿಂದ ಏಟು, ಯಾವಾಗಂತ ಗೊತ್ತಿಲ್ಲ, ಐತೆ ನಿನಗಾದ್ರೆ. ಈ ಬೆಟ್ಟ ನೋಡ್ತೀವಿ, ಈ ತಿರುಪತಿದು ಮುಖ ಕಾಣಿಸುತ್ತೆ, ಮಲಗಿರೋ ಥರ ಕಾಣಿಸುತ್ತೆ ತಿರುಪತಿ. ಅಮ್ಮ ಗೋವಿಂದ ಗೋವಿಂದ. ಫ್ರೆಂಡ್ ಅಮ್ಮ ಹೆಂಗಿದೆ ನೋಡಿ, ಇದೆ ಹಪ್ಪ 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 ಮೇಲಿದೆ, ನಡೆಯೋಕ್ಕೆ ಸುಸ್ತಾಗ್ತಿದೆ. ಸೊ ಈಗ ಹೋಗೋಣ. ಅಪ್ಪ ಓಡೋಗ್ಬಿಡೋಣ. 3, 2 ಏನು ಸೈಕ ಕಾಣಿಸ್ತದೆ. ಸೊ ಓಪನ್ ಇದೆ, ಇವಾಗ ಹೋಗ್ಬೇಕು. ಈ ದೇವಸ್ಥಾನಕ್ಕೆ ನಾವು ಫಸ್ಟ್ ಟೈಮ್ ಫ್ರೆಂಡ್ಸ್ ಬರ್ತಾ ಇರೋದು. ಏಯ್ ನಡಿ, ನೀನು ಯಾಕೆ ಉಸಾಬ್ರಿ ನಡಿಯಲಿ, ಮುಂದೆ ಏನಿಲ್ಲ ಅಂದರೆ ಏನಾದರೂ ಮಾಡಬೇಕು ನೋಡಿ ಫ್ರೆಂಡ್. ಇಲ್ಲೂ ರಶ್ ಇದ್ದಾರೆ. ಗೋವಿಂದ 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 ಗೋವಿಂದ. ಫ್ರೆಂಡ್ಸ್ ಇವಾಗ ಪ್ರಸಾದ ಇಸ್ಕೊಂಬಂದ್ವಿ, ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಏಯ್ ಅಲ್ಲಮ್ಮ ನಡೆಯೋಕ್ಕಾಗ್ತಾರೆ ಕುತ್ಕೊಂಡು. ಫ್ರೆಂಡ್ಸ್ ಈಗ ನಾವು ಜ್ಯೂಸು ವಾಟರ್ ಬಾಟಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಂ ಮೆಂಟ್ಲು ದೇವಸ್ಥಾನದಲ್ಲಿ ಬಂದು ಏನು ಮಾಡ್ತಾವೆ ನೋಡಿ, ಮೆಂಟ್ಲು ಥರ ನೋಡಿ. ಫ್ರೆಂಡ್ಸ್ ಈಗ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು, ಅದು ವೆಂಕಟೇಶ್ವರ ದೇವಸ್ಥಾನ ಅಲ್ಲ, ಅದು ಏನಪ್ಪಪ್ಪ ಅದು ಒಕ್ಕಲುಟಮ್ಮ. ಹಾಂ ಒಕ್ಕಲುದಮ್ಮ ಏನೋ ಫ್ರೆಂಡ್ಸ್ ಅದೇ ಥರ ಇತ್ತು. ಹಾಂ ಒಕ್ಕಲುಟಮ್ಮ ಏನೋ ಇತ್ತು ಫ್ರೆಂಡ್ಸ್, ಸಾರಿ ಆ ದೇವ್ರ ಅಪ್ಪ ಕ್ಷಮಿಸ್ಬಿಡಪ್ಪ. ಆ ದೇವಸ್ಥಾನ ಹೌದಾ, ಅದೇನೋ ವೆಂಕಟೇಶ್ವರ ಅವ್ರ ಅಮ್ಮ ದೇವಸ್ಥಾನ ಅಂತ ಅದು. ಒಕ್ಕುಲ್ ಮಾತಾ ಟೆಂಪಲ್ಗೆ ಹೋಗಿದ್ದೀವಿ ಇವಾಗ. ಸೊ ಅದನ್ನು ಮುಗಿಸ್ಕೊಂಡು ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ಬಿಸಿಲಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್, ತುಂಬ ಸುಸ್ತಾಗ್ತಾಯಿದೆ. ಅಲ್ಲಿ ಸ್ವಲ್ಪನೇ ಇದ್ದಿದ್ದು ಸರ್, ನಡ್ಕೊಂಡು ಸ್ವಲ್ಪ ಹೋಗ್ಬೇಕಿತ್ತು, ಬಟ್ ಆ ಬಿಸಿಲಲ್ಲಂತೂ ನಿಜ ಆಗಲ್ಲಪ್ಪ. ಅದಕ್ಕೆ ರೂಮ್ಗೆ ಹೋಗಿ 4 ಗಂಟೆ ಹಂಗೆ ಆಚೆ ಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ನಿಮಗೆ ರೂಮ್ಗೆ ಹೋದ್ಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಎಲ್ಲಾದರೂ ಹೋಗೋಣ ಅಂತ ಅಂದರು. ಅದಕ್ಕೆ ಇಲ್ಲಿ ಫ್ರೋಸನ್ ಬಾಟ್ಲ್ ಇತ್ತು, ಸೊ ಇದಕ್ಕೆ ಬಂದಿದ್ದೀವಿ. ಫುಲ್ ಬಿಸಿಲು ಫ್ರೆಂಡ್ಸ್, ಅವಾಗ ಅಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಗಾಡಿ ಕರೆಕ್ಟಾಗಿ ನಿಲ್ಲಿಸಿದ್ದೀರ, ಮೈನ್ ರೋಡಲ್ಲಿ ನಿಲ್ಲಿಸಿದ್ರು ಅಂತ. ಈಗ ಫ್ರೋಸನ್ ಬಾಟ್ಲಿಗೆ ಬಂದಿದ್ದೀವಿ. ನಮ್ಮಮ್ಮ ಕೂತಿದ್ದಾರೆ ಒಳಗಡೆ. ನಮ್ಗೇನು ಬೇಕೋ ಅದನ್ನು ಆರ್ಡರ್ ಮಾಡಿದ್ವಿ, ಅದು ಬರಬೇಕು ಬಂತು. ಇವಾಗ ನಾವು ಎಲ್ಲ ಕುಡ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ.
ತೊಗೊಂಡ್ಬಿಡ್ತೀವಿ ಬಾಟ್ಲ್ ಒಂದೇ ಅಲ್ಲ ಇನ್ನು Head toward New Balaji Road. ಫ್ರೆಂಡ್ಸ್ ಆಗಲ್ಲ ಅಬ್ಬೆ ಫ್ರೆಂಡ್ಸ್ ನಾವೇನು ಕಲ್ತ್ಕೊಂಡು ಎತ್ಕೋಗ್ತಲ್ಲ ಕೇಳ್ಕೊಂಡೆ ಎತ್ಕೋಗ್ತಾ ಇದೀವಿ ಹೋಗ್ಬೋದಾ ಅಂತ ನಯನ ಮಧುರ ಮೌನ